ವೀಕ್ಷಕರೇ, ಖ್ಯಾತನಾಮರಾದಂಥ ಐನ್ಸ್ಟೈನ್, ನ್ಯೂಟನ್, ಮೊಹಮ್ಮದ್ ಅಲಿ ಹಾಗೂ ಚಾರ್ಲ್ಸ್ ಡಾರ್ವಿನ್ ಇವ್ರಿಗೂ ಹಾಗೂ ಹಸ್ತ ಮೈಥುನಕ್ಕೂ ಬಲವಾದಂತ ಒಂದು ನಂಟಿದೆ ಅಥವಾ ಇತ್ತು ಅಂದ್ರೆ ಅದನ್ನ ನಿಮ್ಮಿಂದ ನಂಬೋದಿಕ್ಕೆ ಸಾಧ್ಯನಾ? ವೀಕ್ಷಕರೇ, ಈ ಹಸ್ತ ಮೈಥುನದ ಚರ್ಚೆ ನಮ್ಮಲ್ಲಿ ಆಗಾಗ ಬರ್ತಾನೆ ಇರುತ್ತೆ. ಇದರಿಂದ ಆಗುವಂತ ಸೈಡ್ ಎಫೆಕ್ಟ್ ಏನು, ಇದರ ನಿಯಂತ್ರಣ ಹೇಗೆ ಅನ್ನುವ ಕುರಿತಾದ ಸಾಕಷ್ಟು ವಿಡಿಯೋಗಳನ್ನ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಇದಕ್ಕೆ ಸಂಬಂಧಪಟ್ಟಂತೆ ಈ ನೋ ಫ್ಯಾಪ್ ಚಾಲೆಂಜ್ ಬಗ್ಗೆ ನೀವು ಕೂಡ ಕೇಳಿರಬಹುದು. 1 ತಿಂಗಳ ಕಾಲ ಅಥವಾ 3 ತಿಂಗಳವರೆಗೂ ಈ ನೋ ಫ್ಯಾಪ್ ಚಾಲೆಂಜ್ ಅನ್ನು ಸ್ವೀಕರಿಸಿದ್ರೆ ಅದರಿಂದ ಪ್ರಯೋಜನ ಇದೆ ಅಂತ ಕೆಲವರು ಕೇಳ್ತಾರೆ. ವೀಕ್ಷಕರೇ, ನಿಜಕ್ಕೂ ಇದರ ಹಿಂದೆ ಇರುವಂತ ವಿಷಯಗಳು ಏನು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲೂ ಕೂಡ ಹೇಳಿದಂತ ಒಂದಷ್ಟು ವಿಷಯಗಳನ್ನ ನಾವಿಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಈ ಬ್ರಹ್ಮಚಾರಿ ಅಂದ್ರೆ ಏನು, ಹಸ್ತ ಮೈಥುನ ಮಾಡಬಾರ್ದು, ಅದನ್ನ ನಿಯಂತ್ರಿಸಬೇಕು ಅನ್ನುವ ಬಗ್ಗೆ ಆಗಾಗ ಯಾಕೆ ಚರ್ಚೆ ಆಗ್ತಿರುತ್ತೆ, ಇದರ ಮಹತ್ವ ಏನು ಅಂತ ನಿಮ್ಮನ್ನ ನಾವು ಈ ಒಂದು ವಿಡಿಯೋ ಮೂಲಕ ಎಜುಕೇಟ್ ಮಾಡುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೀವಿ. ಈ ಒಂದು ವಿಡಿಯೋ ಎಜುಕೇಶನಲ್ ಪರ್ಪಸ್ಗಾಗಿ ಮಾಡಿದ್ದು, ಅನೇಕರಿಗೆ ಇದು ಒಂಥರ ಕಣ್ಣನ್ನು ತೆರೆಸುವಂತ ವಿಡಿಯೋ ಕೂಡ ಆಗಬಹುದು. ಈ ಹಸ್ತ ಮೈಥುನ ಅನ್ನುವಂತ ನೈಸರ್ಗಿಕ ಪ್ರಕ್ರಿಯೆ ದಾಸರಾಗಿ ಅದರಿಂದ ಹೊರಬರಲಾಗದೆ ಒದ್ದಾಡೋರಿಗೆ ಈ ಒಂದು ವಿಡಿಯೋ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗಬಹುದು. ವೀಕ್ಷಕರೇ, ನಿಮ್ಗೆಲ್ಲ ಬಾಕ್ಸಿಂಗ್ ಲೋಕದ ದಿಗ್ಗಜಾತ ಕರ್ಸ್ಕೊಂಡಂತ ಮೊಹಮ್ಮದ್ ಅಲಿ ಅವರ ಹೆಸರು ಗೊತ್ತಿರಬಹುದು. ಅವರು ಯಾವಾಗ್ಲೇ ಅವರ ಬಾಕ್ಸಿಂಗ್ ಪಂದ್ಯ ಇರಲಿ, ಅದು ನಡೆಯುವಂತ ಸುಮಾರು 6 ವಾರ ಅಥವಾ 45 ದಿನಗಳಿಗೂ ಮೊದಲು ಯಾವುದೇ ತರಹದ ಲೈಂಗಿಕ ಕ್ರಿಯೆಯನ್ನ ಅಥವಾ ಹಸ್ತ ಮೈಥುನವನ್ನ ಅವರು ಅವಾಯ್ಡ್ ಮಾಡ್ತಾ ಇದ್ರು. ಯಾಕೆಂದ್ರೆ ಇಷ್ಟು ಕಾಲ ವೀರ್ಯವನ್ನ ಹೊರ ಹಾಕ್ತಾ ಇದ್ರೆ ಅದು ಅವರಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಗಳು ವೃದ್ಧಿಯಾಗಿ ಅದರಿಂದ ಅವರ ಮಸಲ್ ಪವರ್ ಜಾಸ್ತಿ ಆಗುತ್ತೆ ಅಂತ ಅವರು ನಂಬಿದ್ರು. ಆದ್ರೆ ವೈಜ್ಞಾನಿಕವಾಗಿ ಇದು 100ಕ್ಕೆ 100ರಷ್ಟು ಸತ್ಯ ಅಲ್ಲ. ಹಸ್ತ ಮೈಥುನಕ್ಕೂ ಮಸಲ್ ಪವರ್ಗೂ ನೇರ ಸಂಬಂಧ ಇಲ್ವಾದ್ರೂ ಅಲ್ಲಿ ಅವರು ಹೀಗೆ ಯಾಕೆ ಮಾಡ್ತಾ ಇದ್ರು ಅಂದ್ರೆ ಅದು ಬಹುಶಃ ಅದರಿಂದ ಅವರ ಏಕಾಗ್ರತೆ ಶಕ್ತಿ ಬ್ಯಾಲೆನ್ಸ್ ಆಗ್ತಿತ್ತು ಅಂತ ಅನ್ಸುತ್ತೆ. ಲೈಂಗಿಕ ಕ್ರಿಯೆ ನಡೆದಾಗ ದೇಹ ಒಂದು ಬಗೆಯ ತೃಪ್ತಿಯ ಅನುಭೂತಿಯನ್ನು ತರುವಂತ ಡೋಪಾಮೈನ್ ಗ್ರಂಥಿಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಇದರಿಂದ ಅವರಿಗೆ ಅವರ ಕೆಲಸದ ಮೇಲೆ ಸರಿಯಾದ ರೀತಿಯಲ್ಲಿ ಗಮನವನ್ನು ಹರಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರಿಂದಲೇ ಅವರು ಈ ಒಂದು ಕ್ರಮವನ್ನ ಅನುಸರಿಸ್ತಾ ಇದ್ರು ಅಂತಾನೂ ಹೇಳಲಾಗುತ್ತೆ. ಆದ್ರೆ ಮೆಡಿಕಲ್ ಲೋಕ ಇದನ್ನ ತಳ್ಳಹಾಕುತ್ತೆ. ಯಾವುದೇ ಪಂದ್ಯಕ್ಕೂ ಮೊದಲು ಲೈಂಗಿಕ ಕ್ರಿಯೆ ದೇಹಕ್ಕೆ ಒಳ್ಳೆಯದು ಅಂತ ಅದು ವಾದ ಮಾಡುತ್ತೆ. ಹೀಗಾಗಿ ಇಲ್ಲಿ ಅಲ್ಲಿ ಅವರು ತಾವು ಭಾವಿಸಿದ್ದು ಅವೈಜ್ಞಾನಿಕವಾದಂತ ವೈದ್ಯರು ಹಾಗೂ ಮೆಡಿಕಲ್ ತಜ್ಞರು ಹೇಳ್ತಾರೆ. ಆದ್ರೆ ಈ ಬಗ್ಗೆ ಅಲಿ ಅವರ ಪತ್ನಿ ಹೇಳೋದೇ ಬೇರೆ. ಈ ಅಲಿ ಅವರು ಉಳಿದೆಲ್ಲರಿಗಿಂತನೂ ಕೂಡ ತುಸು ಹೆಚ್ಚೆ ಅನ್ನುವಷ್ಟು ಲೈಂಗಿಕತೆಗೆ ಅಡಿಕ್ಟ್ ಆಗಿದ್ದಂತ ವ್ಯಕ್ತಿ ಅನ್ನುವಂತ ವಿವಾದಾತ್ಮಕ ಅನಿಸಿಕೆಯನ್ನು ಅವರು ತಿಳಿಸಿದ್ರು. ಇನ್ನು ಎಲ್ಲಾ ಕಡೆ ಕೇಳಿಬರುವಂತ ನೋ ಫ್ಯಾಪ್ ಚಾಲೆಂಜ್ ಕೂಡ ಜನಿಸೋದಕ್ಕೆ ಮುಖ್ಯ ಕಾರಣ ರೆಡಿಟ್ ಅನ್ನುವಂತ ಒಂದು ವೆಬ್ಸೈಟ್. ಇಲ್ಲಿ ಜಗತ್ತಿನ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಈ ರೀತಿ 2003ರಲ್ಲಿ ಅವರು ಹಸ್ತ ಮೈಥುನ ಹಾಗೂ ಲೈಂಗಿಕತೆಯ ಕುರಿತಾಗಿ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿರುವಾಗ ಈ ನೋ ಫ್ಯಾಪ್ ಚಾಲೆಂಜ್ ಅನ್ನುವಂತ ಪದ ಹುಟ್ಕೊಳ್ತು. ಇಲ್ಲಿ ಈ ಬಗ್ಗೆ ಚರ್ಚೆ ಹೆಚ್ಚಾದಾಗ ಕೆಲವರು ನಾನು ಬ್ರಹ್ಮಚಾರಿ, ನಾವು ಹಸ್ತ ಮೈಥುನ ಮಾಡೋದೇ ಇಲ್ಲ, ಈ ವಿಚಾರವಾಗಿ ಫುಲ್ ಕಂಟ್ರೋಲ್ ನಲ್ಲಿ ಇರ್ತೀವಿ, ಇದರಿಂದ ನಮ್ಮಲ್ಲಿ ಟೆಸ್ಟೋಸ್ಟೆರಾನ್ ಗ್ರಂಥಿಗಳ ಲೆವೆಲ್ ಏರಿಕೆಯಾಗಿ ನಮ್ಗೆ ಅದರಿಂದ ಹೊಸ ಸ್ಫೂರ್ತಿ ಮತ್ತು ಶಕ್ತಿ ಹಾಗೂ ನವ ಚೈತನ್ಯ ಸಿಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ವೈಜ್ಞಾನಿಕವಾಗಿ ಎಷ್ಟು ಸರಿ ಅಂತ ನಾವು ಮುಂದೆ ನೋಡೋಣ. ಯಾವಾಗ ಇದರ ಚರ್ಚೆ ಜಾಸ್ತಿ ಆಯ್ತು ಆಗ 2011ರಲ್ಲಿ ಮೊದಲ ಬಾರಿಗೆ ಈ ನೋ ಫ್ಯಾಪ್ ಚಾಲೆಂಜ್ ಕಮ್ಯುನಿಟಿ ಅನ್ನೋದು ಅಂತರ್ಜಾಲದಲ್ಲಿ ತಲೆ ಎತ್ತಿತು. ಈ ಒಂದು ಕಮ್ಯುನಿಟಿಯಲ್ಲಿ ಇರೋರೆಲ್ಲ ನಾವು ಅಷ್ಟೆಲ್ಲ ಚಿತ್ರವನ್ನ ನೋಡಲ್ಲ, ಹಸ್ತ ಮೈಥುನ ಮಾಡ್ಕೊಳ್ಳೋದಿಲ್ಲ ಹಾಗೂ ಇಂಥ ವಿಷಯಗಳ ಕಡೆಗೆ ನಾವು ಯಾವುದೇ ಗಮನ ಹರಿಸಲ್ಲ ಅಂತ ಹೇಳ್ಕೊಳ್ತಾರೆ. ಈ ಟೆಸ್ಟೋಸ್ಟೆರಾನ್ ಗ್ರಂಥಿಗಳು ಅಂದ್ರೆ ಸರಳವಾಗಿ ಹೇಳುವುದಾದ್ರೆ ಅವು ಪುರುಷರಲ್ಲಿ ಮೇಲ್ಗುಣಲಕ್ಷಣಗಳನ್ನ ಹೆಚ್ಚಾಗಿ ಉಂಟು ಮಾಡೋದಕ್ಕೆ ಕಾರಣ ಆಗುವಂತ ಗ್ರಂಥಿಗಳು. ಯಾವ ಪುರುಷರಲ್ಲಿ ಇವು ಹೆಚ್ಚಾಗಿರ್ತಾವೋ ಅವರಲ್ಲಿ ಮೂಡ್ ಸ್ವಿಂಗ್ ಆಗೋದು, ಮೌಖಿಕ ಕೂದಲು ಜಾಸ್ತಿ ಬರೋದು, ವೀರ್ಯಗಳ ಸಂಖ್ಯೆಯಲ್ಲಿ ಏರಿಕೆ, ಫ್ಯಾಟ್ ಬರ್ನ್ ಇವೆಲ್ಲ ಸಾಧ್ಯವಾಗಿಸುವಲ್ಲಿ ಈ ಗ್ರಂಥಿಗಳ ಪಾತ್ರ ಬಹಳ ಪ್ರಮುಖವಾಗಿದೆ. ಹೀಗಾಗಿ ನೀವು ಅಥವಾ ಇತರ ಯಾರೇ ಆಗಿರ್ಲಿ ಅವರು 1 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯದವರೆಗೂ ಹಸ್ತ ಮೈಥುನ ಮಾಡದೆ ವೀರ್ಯವನ್ನ ಹಾಗೆ ಉಳಿಸ್ಕೊಂಡಲ್ಲಿ ಅವರಲ್ಲಿ ಮೇಲಿನ ಈ ಎಲ್ಲ ವಿಷಯಗಳು ಕೂಡ ವೃದ್ಧಿಯಾಗ್ತವೆ ಅಂತ ಅನೇಕರು ನಂಬಿದ್ದಾರೆ. ಆದರೆ ಹಸ್ತ ಮೈಥುನದಿಂದ ಅಥವಾ ಲೈಂಗಿಕ ಕ್ರಿಯೆಯಿಂದ ನಿಮ್ಮ ವೀರ್ಯ ಹೊರಬರೋದಕ್ಕೂ ಅಥವಾ ನಿಮ್ಮ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಗ್ರಂಥಿಗಳ ಕುಸಿತ ಕಾಣೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಸಂಗತಿಯನ್ನ 1972ರಲ್ಲಿ ವೈದ್ಯರು ರಿಸರ್ಚ್ ನ ಮೂಲಕ ತಿಳಿಸಿದ್ದಾರೆ. 2001ರ ಒಂದು ಸರ್ವೆಯಲ್ಲಿ ವೀರ್ಯವನ್ನು ಹೊರಹಾಕ್ತಂತ 10 ಪುರುಷರಲ್ಲಿ ಕೇವಲ 3ರಲ್ಲಿ ಮಾತ್ರನೇ ಉಳಿದೆಲ್ಲರಿಗಿಂತನೂ ಕೂಡ ಈ ಟಿ ಗ್ರಂಥಿಗಳು ಸ್ವಲ್ಪವೇ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಕಂಡುಬಂದಿದೆ. ಅದಕ್ಕೆ ಕಾರಣ ಆ ಗ್ರಂಥಿಗಳ ಏರಿಳಿತ ಹಾಗೂ ಪ್ರಭಾವ ಅದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ. ಈಗ ಒಬ್ಬೊಬ್ಬ ಪುರುಷರಲ್ಲಿ ಈ ಟಿ ಗ್ರಂಥಿಗಳ ಪ್ರಮಾಣ ಒಂದೊಂದರ ಇರುತ್ತೆ. ಯಾರಲ್ಲಿ ಇದು ಕಡಿಮೆ ಇರುತ್ತೋ ಅಂತವರು ಅಗತ್ಯ ಡಯಟ್ ಹಾಗೂ ಪ್ರೋಟೀನ್ ಯುಕ್ತ ಆಹಾರಗಳಾದಂತಹ ಹಾಲು, ಮೊಟ್ಟೆ, ಮಾಂಸ, ಮೀನು, ತರಕಾರಿ, ಹಣ್ಣು ಇತ್ಯಾದಿಗಳ ಸೇವನೆ ಮಾಡಿ ಈ ಟಿ ಗ್ರಂಥಿಗಳನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೆಲ್ದಿ ಆಹಾರ ಸೇವನೆಯಿಂದ ನಮ್ಮೆಲ್ಲರ ದೇಹದಲ್ಲೂ ಕೂಡ ಟಿ ಗ್ರಂಥಿಗಳ ಬ್ಯಾಲೆನ್ಸ್ ಆಗ್ತಿರುತ್ತೆ. ಹೀಗಾಗಿ ವೀರ್ಯ ಹೋದ ತಕ್ಷಣಕ್ಕೆ ಅಥವಾ ಹಸ್ತ ಮೈಥುನವನ್ನ ಮಾಡಿಕೊಂಡ ತಕ್ಷಣಕ್ಕೆ ಈ ಟಿ ಗ್ರಂಥಿಗಳು ನಾಶ ಆಗ್ತವೆ ಹಾಗೂ ಅವು
ಇಳಿಕೆಯಾಗಿ ಮತ್ತೆ ಹುಟ್ಟೋದೇ ಇಲ್ಲ ಅನ್ನುವಂತ ಅನಗತ್ಯ ಭಯ ಯಾರಿಗೂ ಬೇಡ ಅಂತ ಇದರ ಕುರಿತಾದಂತ ಇತ್ತೀಚಿನ ಅನೇಕ ರಿಸರ್ಚ್ಗಳು ತಿಳಿಸ್ತವೆ. ಹಾಗಿದ್ಮೇಲೆ ಈ ಹಸ್ತ ಮೈಥುನ ಅನ್ನೋದು ಒಂದು ಸಮಸ್ಯೆನೇ ಅಲ್ಲ ಅಲ್ವಾ? ಅದನ್ನ ನಾವೆಲ್ಲ ಮಾಡ್ಕೋಬಹುದಾ? ಅದರಿಂದ ಯಾವುದೇ ತೊಂದರೆ ಇಲ್ವಾ ಅಂತ ಕೇಳಿದ್ರೆ ಹಸ್ತ ಮೈಥುನ ಒಂದು ಸಹಜ, ನೈಸರ್ಗಿಕ ಹಾಗೂ ಮಾನವ ಸಹಜ ಪ್ರಕ್ರಿಯೆ ಮತ್ತು ಇದು ಖಂಡಿತ ಸಮಸ್ಯೆ ಅಲ್ಲ. ಯಾವಾಗ ಇದು ಸಮಸ್ಯೆ ಆಗುತ್ತೆ ಅಂದ್ರೆ ನೀವು ಅಶ್ಲೀಲ ಚಿತ್ರಗಳನ್ನ ವೀಕ್ಷಣೆ ಮಾಡ್ತಾ ಹಸ್ತ ಮೈಥುನ ಹವ್ಯಾಸವನ್ನು ರೂಢಿಸ್ಕೊಂಡ್ರೆ ಅದು ಖಂಡಿತ ಒಂದು ಸಮಸ್ಯೆನೇ. ಇದರಿಂದ ಏನಾಗಬಹುದು ಅಂದ್ರೆ ನಿಮ್ಮ ಗಮನ ಎಲ್ಲ ನೀಲಿ ಚಿತ್ರಗಳ ಕಡೆಗೆ ಹೋಗಿ ಅದರಿಂದ ಬದುಕಿನ ಅಮೂಲ್ಯವಾದಂತಹ ಸಮಯ ಹಾಳಾಗುತ್ತೆ ಹಾಗೂ ಅದರ ಹೊರತಾಗಿ ಜೀವನದಲ್ಲಿ ಗೆಲ್ಬೇಕು, ಏನಾದರೂ ಸಾಧಿಸಬೇಕು ಎಂಬ ನಿಮ್ಮ ಹಸಿವು ಸಾಯುತ್ತೆ. ಉದಾಹರಣೆಗೆ ನಿಮ್ಗೆ ಈಗ ಹಸಿವಾದಾಗ ಸರಿಯಾದ ಸಮಯದಲ್ಲಿ ಆಹಾರ ಸೇವಿಸೋದು ಬೇರೆ. ಅದೇ ನೀವು ಸ್ಟ್ರೆಸ್ ನಲ್ಲಿರುವಾಗ ಆಹಾರವನ್ನು ತಿಂದರೆ ಅದರಿಂದ ದೇಹದ ಕೊಬ್ಬು ಹೆಚ್ಚಾಗುತ್ತೆ. ಅಥವಾ ನಿಮ್ ಕಣ್ಮುಂದೆ ಬಿರಿಯಾನಿ, ಪಿಜ್ಜಾ, ಚಿಕನ್, ಮಟನ್, ಸ್ವೀಟ್ಸ್ ಹೀಗೆ ನಿಮ್ಗೆ ಬೇಕಾದ ಅಥವಾ ಇಷ್ಟವಾದಂತ ತಿಂಡಿ ಇದ್ರೆ ನೀವು ಅದನ್ನ ತಡ ಮಾಡದೆ ತಿಂದು ಮುಗಿಸಿದಾಗ ಏನ್ ಪರಿಣಾಮ ಆಗುತ್ತೋ ಅದೇ ಪರಿಸ್ಥಿತಿ ಈಗ ನೀವು ನೀಲಿ ಚಿತ್ರಗಳ ವೀಕ್ಷಣೆಗೆ ದಾಸರಾಗಿ ಹಸ್ತ ಮೈಥುನ ಮಾಡ್ಕೊಂಡಾಗ್ಲೂ ಅದೇ ಆಗುತ್ತೆ. ಹೀಗಾಗಿ ಇಲ್ಲಿ ಆಹಾರ ಸೇವನೆ ಆಗ್ಲಿ ಅಥವಾ ಲೈಂಗಿಕತೆ ಆಗ್ಲಿ ನಾವು ಯಾವಾಗಂದ್ರೆ ಆವಾಗ ತೊಡಗದೆ ಶಿಸ್ತಿನಿಂದ ನಿಗದಿತ ಸಮಯದಲ್ಲಿ ಮಾತ್ರ ಮಾಡಿದಾಗ ಅದು ಆರೋಗ್ಯಕರ ಅಂತ ಅನ್ಸ್ಕೊಳ್ಳುತ್ತೆ. ಹಾಗಾದ್ರೆ ಈಗ ಹಸ್ತ ಮೈಥುನ ಮಾಡಬಾರ್ದಾ? ಅದರಿಂದ ದೂರ ಇರ್ಬೇಕಾ? ಅದರಿಂದ ದೂರ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾವು ಖ್ಯಾತ ಭೌತ ವಿಜ್ಞಾನಿಯಾದಂತ ನ್ಯೂಟನ್ ರವರ ಜೀವನದ ಉದಾಹರಣೆಯನ್ನು ನಿಮ್ಗಿಲ್ಲಿ ಕೊಡಬಹುದು. ಇವರು ಚಿಕ್ಕವರಿದ್ದಾಗಿಂದನೇ ಇವ್ರ ತಾಯಿ ಇವರನ್ನ ಸಾಕುವಂತ ಹೊಣೆಯಿಂದ ಜಾರಿ ದೂರ ಆಗ್ತಾರೆ. ತನ್ನವರಿಲ್ಲದೆ ಒಬ್ಬಂಟಿಯಾಗಿ ಬೆಳೆದಂತ ನ್ಯೂಟನ್ ಕೂಡ ತಮ್ಮ ಜೀವನದಲ್ಲಿ ಲೈಂಗಿಕತೆಯ ಕಡೆಗೆ ಆಸಕ್ತಿಯನ್ನ ವಹಿಸಲಿಲ್ಲ. ಹಾಗಾದ್ರೆ ಅದರಿಂದ ಅವ್ರ ಜೀವನ ಸಂತೋಷವಾಗಿತ್ತಂತ ಕೇಳಿದ್ರೆ ಇಲ್ಲ, ಅದರಿಂದ ಅವ್ರಿಗೆ ಕೊನೆವರೆಗೂ ನೆಮ್ಮದಿ ಅನ್ನೋದೇ ಸಿಗ್ಲಿಲ್ಲ. ಅವರು ಅವರ ಜೀವನ ಪೂರ್ತಿ ಸ್ಟ್ರೆಸ್ ನಲ್ಲಿಯೇ ಕಾಲ ಕಳಿಬೇಕಾಯ್ತು. ಈ ನ್ಯೂಟನ್ ರವರು ಲೈಂಗಿಕತೆ ಮತ್ತು ಹಸ್ತ ಮೈಥುನದಂತ ಫ್ಯಾಂಟಸಿಗಳ ಬಗ್ಗೆ ಎಷ್ಟು ಜಿಗುಪ್ಸೆಯನ್ನು ಹೊಂದಿದ್ರು ಅಂದ್ರೆ ಅವ್ರಿಗೆ ಅವರ ವಯಸ್ಸಿನ ಯಾವುದೇ ಲವರ್ ಆಗ್ಲಿ, ಗೆಳತಿಯಾಗ್ಲಿ, ಗೆಳೆಯರಾಗ್ಲಿ ಇರ್ಲಿಲ್ಲ. ಇಂಥ ವಿಷಯಗಳಲ್ಲಿ ಅವರು ಆಸಕ್ತಿಯನ್ನು ಕಳೆದುಕೊಂಡು ಅವುಗಳ ಬಗ್ಗೆ ತೀವ್ರ ಅಸಮಾಧಾನವನ್ನ ಹೊಂದಿದ್ರು. ಅವರ ತಂದೆ ತಾಯಿ ಮಾಡದಂತ ದ್ರೋಹದಿಂದ ಅವರ ಜೀವನದ ಸುಖ, ಸಂತೋಷ, ನೆಮ್ಮದಿಗಳನ್ನೆಲ್ಲ ಕಳೆದುಕೊಳ್ಳಬೇಕಾಗಿ ಬಂದಿತ್ತು ಅಂತ ಅವರು ಅನೇಕ ಕಡೆ ದುಃಖದಿಂದ ಹೇಳ್ಕೊಂಡಿದ್ದುಂಟು. ಇನ್ನು ಐನ್ಸ್ಟೈನ್ ಬಗ್ಗೆ ಹೇಳುವುದಾದ್ರೆ ಖ್ಯಾತ ಅಣು ವಿಜ್ಞಾನಿಯಾಗಿದ್ದಂತ ಅವ್ರ ಪತ್ನಿ ಮೇರಿ ಕೂಡ ಈ ಒಂದು ಕ್ಷೇತ್ರದಲ್ಲಿ ಅಪಾರವಾದಂತ ಜ್ಞಾನ ಹೊಂದಿದ್ದು ಐನ್ಸ್ಟೈನ್ ರವರ ಅನೇಕ ರಿಸರ್ಚ್ಗಳಿಗೆ ಇವ್ರ ಪತ್ನಿ ಕೂಡ ಸಹಾಯಕಿಯಾಗಿದ್ರು. ಇವ್ರಿಗೆ ಇಷ್ಟೆಲ್ಲ ರೀತಿಯಲ್ಲಿ ಬೆಂಬಲವಾಗಿದ್ದಂತ ಪತ್ನಿಗೆ ಇವರು ನಿಷ್ಠೆಯಿಂದ ಇದ್ರ ಅಂತ ಕೇಳಿದ್ರೆ ಇಲ್ಲ. ಈ ವಿಚಾರವಾಗಿ ಐನ್ಸ್ಟೈನ್ ಪತ್ನಿಗೆ ನಿಯತಿಯಿಂದ ಇರ್ಲಿಲ್ಲ. ಅವ್ರಿಗೆ ಅವರ ಪತ್ನಿಯ ಹೊರತಾಗಿಯೂ ಕೂಡ ಅವರ ರಿಲೇಟಿವ್ ಒಬ್ಬರ ಜೊತೆ ಅಫೇರ್ ಇತ್ತು. ಹಾಗೂ ಇದಲ್ಲದೆ ಇನ್ನೂ ಕೂಡ ಅನೇಕರ ಜೊತೆ ದೈಹಿಕ ಸಂಬಂಧವನ್ನ ಹೊಂದಿದ್ದಂತ ಐನ್ಸ್ಟೈನ್ ತಮ್ಮ ವೈಯಕ್ತಿಕ ಹಾಗೂ ರಿಯಲ್ ಲೈಫ್ ನಲ್ಲಿ ಲವರ್ ಬಾಯ್ ಹಾಗೂ ಪ್ಲೇ ಬಾಯ್ ರೀತಿ ಬದುಕಿ ಅವರು ಖುಷಿಯಿಂದ ಇದ್ರ ಅಂತ ಕೇಳಿದ್ರೆ ಈ ಯಾವುದರಿಂದನೂ ಕೂಡ ಅವ್ರಿಗೆ ಸಿಗ್ಬೇಕಾದಂತ ಆತ್ಮ ಸಂತೋಷ ಸಿಗ್ಲಿಲ್ಲ. ಅವ್ರಿಗೆ ಬೇರೆ ಹಲವಾರು ಹೆಣ್ಣುಗಳ ಜೊತೆ ಸಂಬಂಧ ಇತ್ತು. ಈ ಒಂದು ವಿಷಯದಲ್ಲಿ ಅವ್ರಿಗೆ ತೀವ್ರವಾದಂತ ದೌರ್ಬಲ್ಯ ಇತ್ತು. ಹಾಗಾಗಿ ಅವರು ಯಾರಿಗೂ ನಿಷ್ಠೆಯಿಂದ ಇರ್ಲೇ ಇಲ್ಲ. ಇದರಿಂದ ಅವ್ರಿಗೂ ಕೂಡ ಕೊನೆಯವರೆಗೂ ನೆಮ್ಮದಿ ಅನ್ನೋದೇ ಸಿಗ್ಲಿಲ್ಲ. ಅವ್ರನ್ನ ಒಂದ್ಸಾರಿ ನೀವು ಮರು ಜನ್ಮದಲ್ಲಿ ಏನಾಗೋದಿಕ್ಕೆ ಬಯಸ್ತೀರ ಅಂತ ಕೇಳಿದಾಗ ಅವರು ನಾನು ನೆಮ್ಮದಿಯ ಬದುಕನ್ನ ಸಾಗಿಸುವಂತ ಒಬ್ಬ ಸಾಧಾರಣ ಪ್ಲಂಬರ್ ಆಗಿ ಹುಟ್ಟೋದಿಕ್ಕೆ ಅಪೇಕ್ಷೆ ಪಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ನಾನೊಬ್ಬ ಸಾಧಾರಣ ಮನುಷ್ಯನಾಗಿ ಹುಟ್ಟಿ ಬದುಕೋದಿಕ್ಕೆ ಆಸೆ ಪಡ್ತೀನಿ ಅನ್ನೋದು ಅವರ ಇಚ್ಛೆಯಾಗಿತ್ತು. ಇನ್ನು ಈ ಇಬ್ಬರಿಗಿಂತ ಇಲ್ಲಿ ನಾವು ಹೇಳಲೇಬೇಕಾದಂತ ಇನ್ನೊಬ್ಬ ವಿಜ್ಞಾನಿ ಹೆಸರು ಚಾರ್ಲ್ಸ್ ಡಾರ್ವಿನ್. ವಿಕಾಸವಾದದ ಪಿತಾಮಹ ಅಂತಾನೆ ಕರೆಸ್ಕೊಂಡಂತ ಇವರು ಕೂಡ ತಮ್ಮ ಜೀವ ವಿಜ್ಞಾನದ ಸಿದ್ಧಾಂತಗಳಿಂದ ಹಾಗೂ ಜೀವ ವಿಕಾಸದ ಕುರಿತಾದಂತ ತಮ್ಮ ಹಲವು ಪ್ರಯೋಗಗಳಿಂದ ವಿಶ್ವವಿಖ್ಯಾತಿಯನ್ನ ಪಡೆದವರು. ನ್ಯೂಟನ್ ಹಾಗೂ ಐನ್ಸ್ಟೈನ್ ರವರಿಗಿಂತನೂ ಕೂಡ ಇವರು ಅತ್ಯಂತ ಯಶಸ್ವಿ ಹಾಗೂ ಸಂತೋಷದಿಂದ ಬದುಕಿ ಸಾರ್ಥಕ ಬದುಕನ್ನ ಸಾಗಿಸ್ತಂತ ವಿಜ್ಞಾನಿ ಅಂತಾನೆ ಹೇಳ್ಬಹುದು. ಇವ್ರಿಗೂ ಒಬ್ಬ ಹೆಂಡತಿ ಇದ್ರು ಹಾಗೂ 10 ಜನ ಮಕ್ಕಳಿದ್ರು. ಇವರು ಯಾವ ಕಾಲಘಟ್ಟದಲ್ಲೂ ಕೂಡ ತಮ್ಮ ಪತ್ನಿಯ ಹೊರತಾಗಿ ಬೇರೆಯವರ ಸಂಘವನ್ನ ಮಾಡಲಿಲ್ಲ. ಮಕ್ಕಳಿಗೂ ಉತ್ತಮ ವಿಚಾರಗಳ ಬಗ್ಗೆ ತಿಳಿಸಿ ಕಲ್ಸ್ಕೊಟ್ಟಿದ್ರು ಹಾಗೂ ಕೊನೆವರೆಗೂ ಅವರು ತಮ್ಮ ಕೈ ಹಿಡಿದಂತ ಪತ್ನಿ ಮತ್ತು ಮಕ್ಕಳಿಗೆ ನಿಷ್ಠರಾಗಿ ನೆಮ್ಮದಿಯ ಬದುಕನ್ನ ಸಾಗಿಸಿ ಕಣ್ಮರೆಯಾದ್ರು. ವೀಕ್ಷಕರೇ, ಇವರಿಂದ ನಾವು ಕಲಿಯೋದು ಇಷ್ಟೇ. ಯಾರು ಮನೆ, ಮಡದಿ, ಮಕ್ಕಳು ಹಾಗೂ ಪೋಷಕರಿಗೆ ವಂಚಿಸ್ತೇನೆ ನೈತಿಕತೆಯ ಹಾದಿಯನ್ನ ದಾಟದೆ ನಿಷ್ಠೆಯಿಂದ ಇರ್ತಾರೋ ಅವ್ರ ಮಾತ್ರ ಸಂತೋಷದಿಂದ ಯಶಸ್ವಿ ಬದುಕನ್ನ ಸಾಧಿಸೋದಿಕ್ಕೆ ಸಾಧ್ಯ ಅನ್ನೋದು. ಈ ಕಾಮ ನಿಯಂತ್ರಣ ಅನ್ನೋದು ಇಲ್ಲ ಅಂದ್ರೆ ನೀವೆಷ್ಟೇ ಘನವಂತರೇ ಆದ್ರೂ ಕೂಡ ಅದು ನಿಮ್ಗೆ ಕ್ಷಣಿಕ ಸುಖ ಮಾತ್ರ ಕೊಡುತ್ತೆ ವಿನಃ ಬದುಕಿನ ಎಲ್ಲ ಸುಖ, ಸಂತೋಷ, ನೆಮ್ಮದಿಯನ್ನ ಅದು ಹಾಳು ಮಾಡುತ್ತೆ. ಯಾವ ತಪ್ಪನ್ನು ಕೂಡ ಮಾಡದೆ ಈ ಒಂದು ಹಾದಿಯನ್ನ ಹಿಡಿದಂತ ನ್ಯೂಟನ್ ರವರೇ ಖುಷಿಯನ್ನ ಕಳ್ಕೊಂಡ್ರು. ಎಲ್ಲರ ಜೊತೆ ಖುಷಿ ಪಡೋದಕ್ಕೆ ಹಾತೊರೆದು ಹೋದಂತ ಐನ್ಸ್ಟೈನ್ ಕೂಡ ಖುಷಿಯನ್ನ ಕಳೆದುಕೊಂಡ್ರು. ಆದ್ರೆ ತಮ್ಮ ಕೆಲಸ ಮತ್ತು ವೈಯಕ್ತಿಕ ಬದುಕು ಇವೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೆಂಡತಿ ಮಕ್ಕಳಿಗೆ ಕೊನೆವರೆಗೂ ನಿಷ್ಠರಾಗಿದ್ದಂತ ಡಾರ್ವಿನ್ ರವರು ಖುಷಿಯಾಗಿ ಸಾರ್ಥಕ ಬದುಕನ್ನ ಸವಸಿ ಕಣ್ಮರೆಯಾದ್ರು. ವೀಕ್ಷಕರೇ, ಇದರಿಂದ ನಾವೆಲ್ಲ ಏನ್ ಕಲಿಬೇಕು ಅನ್ನೋದು ನಿಮ್ಗೂ ಈಗ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ. ಕಾಮ ಅನ್ನೋದು ಸಹಜ ಹಾಗೂ ನೈಸರ್ಗಿಕವಾದುದು. ಅದರ ಆಸಕ್ತಿಯಿಂದ ಇಲ್ಲಿ ಯಾರು ಕೂಡ ಹೊರತಲ್ಲ. ಕಾಮ ಅಥವಾ ಅದರ ಕಡೆಗೆ ಆಸಕ್ತಿ ಖಂಡಿತ ಕೆಟ್ಟದಲ್ಲ. ಆದ್ರೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ನಾವು ಸೋತಾಗ ಅದು ಕೆಟ್ಟದನ್ನ ಉಂಟು ಮಾಡುತ್ತೆ.
ಕಾಮಾಸಕ್ತಿಯ ಜೊತೆ ಅದಕ್ಕೆ ಪೂರಕವಾದಂಥ ಜವಾಬ್ದಾರಿಯ ಅರಿವು ನಮ್ಗೆ ಇದ್ದಾಗಲೇ ಬದುಕು ಸುಂದರ, ನೆಮ್ಮದಿದಾಯಕ ಹಾಗೂ ಅರ್ಥಪೂರ್ಣ ಅಂತ ಹೇಳುವಂತ ಮೂಲಕ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಒಂದು ವಿಡಿಯೋದ ವಿಷಯ ನಿಮ್ಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಉಪಯುಕ್ತ ಅಂತ ನೀವು ಭಾವಿಸಿದ ಪಕ್ಷದಲ್ಲಿ ಇದನ್ನ ಅವ್ರಿಗೆ ಶೇರ್ ಮಾಡುವಂತ ಮೂಲಕ ಈ ಬಗ್ಗೆ ಜಾಗೃತಿಯನ್ನು ಹಂಚುವಂತ ನಮ್ಮ ಕೆಲಸಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.